ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುವರ್ಣ. ಇವತ್ತು ನಾನು ಆರೆಂಜ್ ಕೇಕ್ನ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈ ಕೇಕು. ಇದು ಒಂದು ಸತಿ ನೀವು ಟ್ರೈ ಮಾಡಿ, ಅಷ್ಟು ಚೆನ್ನಾಗಿರುತ್ತೆ ಈ ಕೇಕು. ಇದು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ. ಇವಾಗ ನಾನು ಒಂದು ಬೌಲ್ನ ತೊಗೊಂಡು 1/2 ಕಪ್ನಷ್ಟು ನಾನು ಮೊಸರನ್ನ ಹಾಕೋತಾ ಇದ್ದೀನಿ. ಮತ್ತು 2 ಕಪ್ನಷ್ಟು ನಾನು ಶುಗರ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು 1 ಕಪ್ನಷ್ಟು ನೀವು ಹಾಕೋಬಹುದು. ಮತ್ತು ಇವಾಗ ನೋಡಿ 1/2 ಕಪ್ನಷ್ಟು ನಾನು ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ. ಹಾಕೊಂಡ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಒಂದಿಷ್ಟು ಗಂಟು ಇರಬಾರ್ದು, ಆ ಥರ ನಾವು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ನೋಡಿ ನಾನು ತುಂಬಾ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಗಂಟು ಇರಲಾರ್ದಂಗೆ ನಾವು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ಇವಾಗ ನಾನು 1 ಎಗ್ನ ಹಾಕೋತಾ ಇದ್ದೀನಿ. ನೀವು ಎಗ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ನ ಮಾಡ್ಕೋಬೋದು. ಎಗ್ ಹಾಕೊಳ್ಳೋದ್ರಿಂದ ಕೇಕ್ ತುಂಬಾ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ನಾನು 1 ಎಗ್ನ ಹಾಕೋತಾ ಇದ್ದೀನಿ. ಬೇಕಾದರೆ ನೀವು 2 ಎಗ್ನೂ ಹಾಕೋಬೋದು, ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಕೇಕು. ಇವಾಗ ನೋಡಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು 1 ಕಪ್ನಷ್ಟು ಆರೆಂಜ್ ಜ್ಯೂಸನ್ನ ತೊಗೊಂಡಿದ್ದೀನಿ. ಆರೆಂಜ್ ಜ್ಯೂಸನ್ನ ಹಾಕೋತಾ ಇದ್ದೀನಿ. ಆರೆಂಜ್ ಜ್ಯೂಸ್ ಮಾಡ್ಕೋಬೇಕಾದ್ರೆ ನೀರನ್ನ ಹಾಕೋಬಾರ್ದು. ನೀರು ಹಾಕದೇ ನಾವು ಜ್ಯೂಸನ್ನ ಮಾಡಿಕೊಂಡು ಇದಕ್ಕೆ ನಾವು ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೋಬೇಕು. ನೋಡಿ ಇವಾಗ 1 ಸ್ಪೂನಷ್ಟು ನಾನು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಹಿಟ್ಟನ್ನ ಹಾಕೋತಾ ಇದ್ದೀನಿ. 1 ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಮತ್ತು 1 ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಜರಡಿ ಹಿಡ್ಕೊಂಡು ನಾನು ನೋಡಿ ಹಿಟ್ಟನ್ನ ನಾನು ಸೋಸಿಬಿಟ್ಟು ಹಾಕೋತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ನಾನು ಬೇಕಿಂಗ್ ಪೌಡ್ರ್ ಮತ್ತು 1/2 ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಹಿಟ್ಟು ತುಂಬಾ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ನಾವು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ನೋಡಿ ಒಂದಿಷ್ಟು ಗಂಟು ಇರಬಾರ್ದು, ಅಷ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ಇವಾಗ ನಾನು ಟೂಟಿ ಫ್ರೂಟಿನ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಮೈದಾ ಹಿಟ್ಟನ್ನ ಟೂಟಿ ಫ್ರೂಟಿ ಜೊತೆ ಕಲಿಸ್ಬಿಟ್ಟು ಇವಾಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ಕೇಕ್ ಟಿನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ನಾನು ಆಯಿಲ್ನ ಹಚ್ಬಿಟ್ಟು ಮೈದಾ ಹಿಟ್ಟನ್ನ ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ಕೇಕ್ ಬ್ಯಾಟರ್ನ ಹಾಕ್ಕೊಡ್ತಾ ಇದ್ದೀನಿ. ನೋಡಿ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಒಂದಿಷ್ಟು ಆಯಿಲ್ನ ಹಚ್ಬಿಟ್ಟು ನಾನು 1 ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ನಾವು ಬ್ಯಾಟರ್ನ ಹಾಕ್ಕೋಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ಥರನೇ ಇದನ್ನು ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ನಾವು ಡ್ರೈ ಫ್ರೂಟ್ಸ್ ಎಷ್ಟು ಹಾಕೋತೀವಿ ಅಷ್ಟು ಚೆನ್ನಾಗಿರುತ್ತೆ ಈ ಕೇಕು, ಅಷ್ಟು ರುಚಿಯಾಗಿರುತ್ತೆ ಈ ಕೇಕು. ಡ್ರೈ ಫ್ರೂಟ್ಸ್ ಯಾವುದಿರುತ್ತೆ ಎಲ್ಲನೂ ಡ್ರೈ ಫ್ರೂಟ್ಸ್ನ ಹಾಕೋಬೋದು ಈ ಕೇಕ್ಗೆ. ನಾನು ನೋಡಿ 10 ಗೋಡಂಬಿನ ಹಾಕೋತಾ ಇದ್ದೀನಿ ಮತ್ತು 10 ಬಾದಾಮಿನ ಹಾಕೋತಾ ಇದ್ದೀನಿ. ಮತ್ತು ಟೂಟಿ ಫ್ರೂಟಿನೂ ಹಾಕೋತಾ ಇದ್ದೀನಿ. ಮತ್ತು ಡ್ರೈ ಗ್ರೇಪ್ಸ್ನ ಹಾಕೋತಾ ಇದ್ದೀನಿ. ಬೇಕಾದರೆ ನೀವು ಡ್ರೈ ಡೇಟ್ಸ್ ಇರುತ್ತಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನೀವು ಹಾಕೋಬೋದು, ಅದು ತುಂಬಾ ರುಚಿಯಾಗಿರುತ್ತೆ. ಮತ್ತು ಚೆರಿ ಬರುತ್ತಲ್ಲ, ರೆಡ್ ಚೆರಿ, ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡ್ರು ಅದನ್ನು ತುಂಬಾ ರುಚಿಯಾಗಿರುತ್ತೆ ಕೇಕು. ನೋಡಿ ನಾನು ಎಲ್ಲನೂ ಡ್ರೈ ಫ್ರೂಟ್ಸ್ನ ಇವಾಗ ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ನಾವು ಹಾಕೋಬೇಕು, ಗಾರ್ನಿಷ್ ಥರ ಮಾಡಬೇಕು. ನೋಡಿ ಟೂಟಿ ಫ್ರೂಟಿನೂ ನಾವು 1/4 ಕಪ್ನಷ್ಟು ನಾನು ಟೂಟಿ ಫ್ರೂಟಿನ ಹಾಕೋತಾ ಇದ್ದೀನಿ ಅಷ್ಟೇ. ನೋಡಿ ಟೂಟಿ ಫ್ರೂಟಿನೂ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಎಲ್ಲನೂ ಡ್ರೈ ಫ್ರೂಟ್ಸ್ ನಾವು ಹಾಕ್ಕೊಂಡು ಚೆನ್ನಾಗಿ ಇವಾಗ ಹಿಟ್ಟನ್ನ ಸ್ವಲ್ಪ ಕೆಳಗಡೆ ತಟ್ಟಿಬಿಟ್ಟು ನಾನು ಇವಾಗ ಬೇಕ್ನ ಮಾಡ್ಕೋತಾ ಇದ್ದೀನಿ. ಒಂದು 35 ಮಿನಿಟ್ಸು ಬೇಕ್ನ ಮಾಡ್ಕೋಬೇಕು 180 ಡಿಗ್ರಿ ಇಟ್ಕೊಂಡು. ಇವಾಗ ನೋಡಿ 35 ಮಿನಿಟ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಅಷ್ಟು ಚೆನ್ನಾಗಿ ಕೇಕು ಉಬ್ಬಿ ಬಂದಿದೆ. ನೋಡಿ ಅಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಿ, ತುಂಬಾ ಹೆಲ್ತಿಯಾಗಿರುತ್ತೆ ಈ ಕೇಕು, ಅಷ್ಟು ಚೆನ್ನಾಗಿರುತ್ತೆ ಈ ಕೇಕು. ಒಂದು ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ, ಅಷ್ಟು ರುಚಿಯಾಗಿರುತ್ತೆ ಈ ಕೇಕು. ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.